ಎಲ್ಲ ಮುಗ್ದೋಯ್ತು ಅಂದ್ಕೋಬೇಡಿ, ಕ್ಷಮಿಸ್ಬಿಡಿ. ಹೊಸದಾಗಿ ರೂಪಿಸ್ಕೊಳ್ಳಿ ಗುರಿಗಳನ್ನು. ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಕೆಲವೊಮ್ಮೆ ಹೃದಯ ಒಡೆಯುತ್ತೆ, ಆದರೆ ಅದೇ ಕ್ಷಣದಲ್ಲಿ ಜೀವನ ನಮಗೆ ಹೊಸದಾಗಿ ಬಲವಾಗುವ ಅವಕಾಶ ಕೊಡುತ್ತೆ. ಈ ವಿಡಿಯೋದಲ್ಲಿ ಹೃದಯ ಒಡೆದಾಗ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ಇಷ್ಟೇ: ನಿಮ್ಮ ನೋವನ್ನು ನೀವು ಒಪ್ಕೊಳ್ಳಿ. ನೋವು ತಪ್ಪಲ್ಲ, ಯಾರೂ ಅದನ್ನು ಬೇಕು ಅಂತ ಪಡ್ಕೊಂಡು ಬಂದಿರಲ್ಲ. ಅದು ಗುಣಮುಖತೆಯ ಮೊದಲ ಹೆಜ್ಜೆ ಆಗುತ್ತೆ. ನೋವನ್ನು ನೀವು ಒಪ್ಕೊಳ್ಳಿ, ನೋವಲ್ಲಿ ಇದ್ದೀವಿ ನಾವು ಅನ್ನೋದನ್ನು ನೀವು ಒಪ್ಕೊಳ್ಳಿ. ಹೃದಯ ಒಡೆದ ಸಂದರ್ಭದಲ್ಲಿ ಹೆಚ್ಚು ಮೌನವಾಗಿರಿ. ಸ್ವಲ್ಪ ಕಾಲದ ಒಂಟಿತನ ಮನಸ್ಸನ್ನು ಸರಿಪಡಿಸುತ್ತೆ. ನೀವು ತೆಗೆದುಕೊಳ್ಳುವ ಕಾಲ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುತ್ತೆ. ದೈಹಿಕವಾಗಿ ಆಲಸಿಯಾಗಿರಬೇಡಿ, ದೈಹಿಕವಾಗಿ ಸದಾ ಚಟುವಟಿಕೆಯಿಂದ ಇರಿ. ಯೋಗ, ವ್ಯಾಯಾಮ, ಧ್ಯಾನ, ನಡಿಗೆ, ಕೆಲಸ ಇವು ದೇಹ ಅಲ್ಲದೆ ಮನಸ್ಸಿಗೂ ಸಹ ಔಷಧಿಯಾಗಿರ್ತವೆ. ಹಳೆಯ ನೆನಪುಗಳನ್ನು ಮರೆತು ಬಿಡಿ. ಹಳೆಯ ನೆನಪುಗಳಿಗೆ ವಿರಾಮ ಕೊಡಿ. ಮತ್ತೆ ಮತ್ತೆ ನೆನೆಸ್ಕೊಳ್ಳೋದ್ರಿಂದ ಗಾಯವನ್ನು ಹಸಿಯಾಗಿಯೇ ಇಟ್ಟಿರುತ್ತೆ. ಅದು ಸದಾ ಕಾಲ ತಾಜಾ ಆಗಿದ್ದ ಗಾಯದ ಹಾಗೆ ನೋವನ್ನು ಕೊಡ್ತಾ ಇರುತ್ತೆ. ಅದನ್ನು ಮರೆತು ಬಿಡಿ. ಅತಿಯಾದ ಮನಸ್ಸಿನ ಭಾವನೆಗಳ ತಾಕಲಾಟ ಇದ್ದರೆ ಮನಸ್ಸಿನ ಭಾವನೆಗಳನ್ನು ಕಾಗದ ಮೇಲೆ ಬರೆದು ಬಿಡಿ. ಬರವಣಿಗೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ, ಮನಸ್ಸನ್ನು ಹಗುರಗೊಳಿಸುತ್ತೆ. ನಿನ್ನನ್ನು ನೀನು ತಪ್ಪು ಮಾಡಿದೆ ಅಂತ ಕೊರಗ್ತಾ ಇರಲೇಬೇಡಿ. ಅದನ್ನು ಮರೆತು ಬಿಡಿ. ನೀವು ತಪ್ಪು ಮಾಡಿದ್ದೀರಾ ಅಂದ್ಕೊಳ್ಳೇಬೇಡಿ. ಎಲ್ಲವೂ ಸಹ ನಿನ್ನ ತಪ್ಪೇ ಆಗಿರೋದಿಲ್ಲ. ಆಗಿರೋ ತಪ್ಪಲ್ಲಿ ಬೇರೆಯವರ ಪಾಲು ಇರುತ್ತೆ ಅಲ್ವಾ, ನಿಮ್ಮದೇ ಮಾತ್ರ ತಪ್ಪಾಗಿರಲ್ಲ. ಇಂತಹ ಸಂದರ್ಭದಲ್ಲಿ ಆದಷ್ಟು ಸಂಗೀತವನ್ನು ಕೇಳಿ, ಏಕಾಗ್ರತೆಯಿಂದ ಸಂಗೀತವನ್ನು ಆಲಿಸಿ. ಶಾಂತವಾದ ಸಂಗೀತ ಮನಸ್ಸನ್ನು ಮೃದುವಾಗಿಸುತ್ತೆ, ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ. ಎಲ್ಲ ಮುಗ್ದೋಯ್ತು ಅಂದ್ಕೋಬೇಡಿ. ಹೊಸ ದಿನಚರಿಯನ್ನು ರಚನೆ ಮಾಡಿ. ಹೊಸ ದಿನಚರಿ ಹೊಸ ಭಾವನೆಗಳನ್ನು, ಹೊಸ ಅವಕಾಶಗಳನ್ನು ತರುತ್ತೆ. ನಿಮ್ಮ ಸ್ವಮೌಲ್ಯವನ್ನು ನೆನಪಿಸ್ಕೊಳ್ಳಿ. ಯಾರೋ ನಿರಾಕರಣೆ ಮಾಡಿದರು ಅಂತ ನಿಮ್ಮ ಬೆಲೆ ಕಡಿಮೆ ಆಗುತ್ತೆ ಅನ್ನುವ ಭ್ರಮೆಯಿಂದ ಹೊರಗೆ ಬನ್ನಿ. ಹೃದಯ ಒಡೆದಾಗ ಪ್ರಕೃತಿಯ ಜೊತೆ ಸಮಯ ಕಳೀರಿ. ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಆಕಾಶ, ಮೌನ, ಹಸಿರು, ಜಲ ಎಲ್ಲವೂ ನಿಮ್ಮನ್ನು ಗುಣಪಡಿಸುತ್ತವೆ. ಅತಿಯಾಗಿ ಮಾತಾಡಬೇಡಿ. ಸರಿಯಾದ ವ್ಯಕ್ತಿಯೊಂದಿಗೆ ಅರ್ಥಪೂರ್ಣವಾಗಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತಾಡಿ ಸಾಕು. ಈಗಾಗಲೇ ಮಾಡಿದ ಗುರಿ ತಲುಪಲಿಕ್ಕೆ ಆಗಲಿಲ್ಲ ಅಂತ ಕೊರಗಲೇಬೇಡಿ. ನಿಮ್ಮ ಗುರಿಗಳನ್ನು ಪುನಃ ರಚಿಸಿ. ದೊಡ್ಡ ಜೀವನ ನಿಮಗಾಗಿ ಮೀಸಲಿದೆ. ನೀವು ಅದನ್ನು ಕಳ್ಕೋಬೇಡಿ. ಪುನಃ ರಚಿಸಿ ನಿಮ್ಮ ಗುರಿಗಳನ್ನು. ಪುನಃ ಪ್ರಯತ್ನವನ್ನು ಮಾಡಿ ಜೀವನದಲ್ಲಿ ಸಾಧಿಸಿ ತೋರಿಸಿ. ನಿಮ್ಮ ಹೃದಯ ಒಡೆದವರನ್ನು ಕ್ಷಮಿಸಿಬಿಡ್ರಿ. ಕ್ಷಮಿಸೋದನ್ನು ಕಲೀರಿ. ಬೇರೆಯವರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ಕ್ಷಮಿಸೋದನ್ನು ಕಲೀರಿ. ಅಂದ್ಕೊಂಡು ಕೆಲಸ ಎಲ್ಲ ತಕ್ಷಣವೇ ಆಗಬೇಕು ಅಂತ ಯಾಕೆ ಯೋಚಿಸ್ತೀರಾ? ನಿಮ್ಮ ಸಮಯ ಬರೋವರೆಗೆ ತಾಳ್ಮೆ ಕೊಡಿ. ಕೆಲವೊಮ್ಮೆ ಪರಿಹಾರ ತ್ವರಿತ ಆಗಿರೋದಿಲ್ಲ, ಆದರೆ ಖಚಿತವಾಗಿ ಆಗುತ್ತೆ. ಕಾಯಬೇಕು ಅಷ್ಟೇ. ಒಡೆದ ಹೃದಯವನ್ನು ಗುರುವಾಗಿ ಸ್ವೀಕರಿಸಿ. ಅದರಿಂದ ಪಾಠ ಕಲೀರಿ. ಅದೇ ನಿಮ್ಮ ಮುಂದಿನ ಶಕ್ತಿಯಾಗಿ ನಿಮ್ಮನ್ನು ಮುನ್ನಡೆಸುತ್ತೆ, ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಒಡೆದ ಹೃದಯ ನಿಮ್ಮನ್ನು ದುರ್ಬಲ ಮಾಡೋದಿಲ್ಲ, ಅದು ನಿಮ್ಮನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶ ಕೊಡುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ. ನೀವು ಮತ್ತೆ ನಗ್ತೀರಾ. ಹೇಗಂದರೆ ಇನ್ನಷ್ಟು ಬಲವಾಗಿ, ಶಕ್ತಿಶಾಲಿಯಾಗಿ. ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.